ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು. ಎಷ್ಟನೇ ವೀಡಿಯೋ ಇದು? 39ನೇ ವೀಡಿಯೋ. ಇದರಲ್ಲಿ ಏನು ಅಂತ ಕೊಟ್ಟವ್ರು ಇವಾಗ ಟ್ರಪೆಜಿಯಮ್ದು. ಟ್ರಪೆಜಿಯಮ್ನಲ್ಲಿ ಯಾವ ಥರ ಮಾಡೋದು ಅಂದರೆ ಪ್ರಾಬ್ಲಮ್ಮು, ಇಲ್ಲಿ ಟ್ರಪೆಜಿಯಮ್ ಕೊಟ್ಟಿರ್ತಾರೆ. ಇದ್ರದ್ದು ಎರಡು ಬೇಸ್ಗಳಿರ್ತದೆ, ಎರಡು ಪ್ಯಾರಲಲ್ ಸೈಡ್ಗಳು. ಇವಾಗ ಅದ್ರದ್ದು ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು ಅಂತ 5 ಯೂನಿಟ್ ಅಂತ ಕೊಟ್ಟಿರ್ತಾರೆ. ಇವಾಗ ಎರಡು ಪ್ಯಾರಲಲ್ ಸೈಡ್ಗಳ ಲೆಂತ್ ಎಷ್ಟು ಅಂದರೆ ಇದು 7 ಮತ್ತು 3 ಯೂನಿಟ್ ಆಗೈತೆ. ಇವಾಗ ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಟ್ರಪೆಜಿಯಮ್ದು ಏರಿಯಾ ಯಾವ ಥರ ಕಂಡುಹಿಡಿಯೋದು? ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡ್ಸು, 3 + 7 ಟೈಮ್ಸ್ ಆಫ್ ಇದರಲ್ಲಿ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು. ಈ ಥರ ಮಾಡಬೇಕು. ಪ್ಯಾರಲಲ್ ಸೈಡ್ ಅನ್ನೋದೇನು a + b, ಸಮ್ ಆಫ್ ಪ್ಯಾರಲಲ್ ಸೈಡ್ ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನೋದು ಫಾರ್ಮುಲಾ. ಇವಾಗ ಅದನ್ನು ಮಾಡೋದು ಹಾಫ್ ಟೈಮ್ಸ್ ಆಫ್ ಎಷ್ಟಿದು ಪ್ಯಾರಲಲ್ ಸೈಡ್ಗಳು ಕೂಡಿದ್ರೆ 3 + 7, 3 + 7 ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು? 5 ಯೂನಿಟ್ಟು. 3 + 7 ಅಂದರೆ ಎಷ್ಟಾಯ್ತು? 10 ಆಯಿತು. ಹಾಫ್ ಟೈಮ್ಸ್ ಆಫ್ 10 ಟೈಮ್ಸ್ ಆಫ್ 5 ಅಂತ ಆಯ್ತದ. ಇವಾಗ 2 × 1 = 2, 5 × 10, 5 × 5 = 25 ಸ್ಕ್ವೇರ್ ಯೂನಿಟ್ಟು ಈ ಪ್ಯಾರಲಲೋಗ್ರಾಮ್ದು ಏರಿಯಾ. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಇವಾಗ ಏನಾಗಿರ್ತದೆ ಇದರಲ್ಲಿ, ಈ ಥರ ಇನ್ನೊಂದು ಪ್ಯಾರಲಲೋಗ್ರಾಮಲ್ಲಿ ಇಲ್ಲಿ 3 ಯೂನಿಟ್ಟು ಪರ್ಪೆಂಡಿಕ್ಯುಲರ್ ಹೈಟು, 3 ಯೂನಿಟ್ಟು. ಇದು ಪ್ಯಾರಲಲ್ ಸೈಡ್ಗಳು 5 ಯೂನಿಟ್ಟು 1 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಏರಿಯಾ ಎಷ್ಟು ಅಂತ ಯಾವ ಥರ ಕಂಡುಹಿಡಿಯೋದು? ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡು a + b ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಮಾಡಬೇಕು. ಇವಾಗ ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡ್ ಎಷ್ಟು? ಇದು 1 + 5 ಯೂನಿಟ್ಟು, 1 + 5 ಯೂನಿಟ್ಟು ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು? 3 ಯೂನಿಟ್ಟು. 1 + 5 ಅಂದರೆ 6 ಅದು. ಹಾಫ್ ಟೈಮ್ಸ್ ಆಫ್ 6 ಟೈಮ್ಸ್ ಆಫ್ 3 ಅಂತ ಮಾಡಿಬಿಟ್ಟು 2 × 1 = 2, 3 × 6, 3 × 3 = 9, 9 × 1 = 9 ಸ್ಕ್ವೇರ್ ಯೂನಿಟ್ಟು ಟ್ರಪೆಜಿಯಮ್ದು ಪೂರ್ತಿ ಏರಿಯಾ ಅದು. ಇನ್ನೊಂದು ಟ್ರಪೆಜಿಯಮಲ್ಲಿ ಏನಂತ ಕೊಟ್ಟವ್ರ? ಈ ಥರ ಕೊಟ್ಟವ್ರು ಇದರಲ್ಲಿ ಏನು? ಪರ್ಪೆಂಡಿಕ್ಯುಲರ್ ಹೈಟು 2 ಯೂನಿಟ್ಟು, ಈ 2 ಪ್ಯಾರಲಲ್ ಸೈಡ್ಗಳು 3 ಯೂನಿಟ್ಟು ಮತ್ತು 1 ಯೂನಿಟ್ಟು ಅಂತ. ಇವಾಗ ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಯಬೇಕು. ಏರಿಯಾ ಎಷ್ಟು ಅಂದರೆ ಏರಿಯಾ = ಹಾಫ್ ಟೈಮ್ಸ್ ಆಫ್ ಸಮ್ ಆಫ್ ಪ್ಯಾರಲಲ್ ಸೈಡು a + b ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು 2 ಇದು ಹೆಚ್ಚು ಪರ್ಪೆಂಡಿಕ್ಯುಲರ್ ಹೈಟು. ಹಾಫ್ ಟೈಮ್ಸ್ ಆಫ್ ಪ್ಯಾರಲಲ್ ಸೈಡ್ಗಳೆಷ್ಟು? 1 + 3 ಅದನ್ನು ಬರೀಬೇಕು. 1 + 3 ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟಾಯ್ತು? ಇಲ್ಲಿ 2 ಯೂನಿಟ್ಟು. ಅದನ್ನೆಲ್ಲಿ 2ರಿಂದ ಗುಣಿಸ್ಬೇಕು. 1 + 3 ಅಂದರೆ 4. ಹಾಫ್ ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 2 ಅಂತ ಆಯ್ತದ. 2 × 1 ಡಿವೈಡ್ ಆಗಿ 4 × 4, 4 ಸ್ಕ್ವೇರ್ ಯೂನಿಟ್ಟು ಈ ಪ್ಯಾರಲಲೋಗ್ರಾಮ್ದು ಏರಿಯಾ. ಯಾಕೆ ಈ ಥರ ಫಾರ್ಮುಲಾ ಬರ್ತದೆ ಅಂದರೆ ಸಿಂಪಲಾಗಿ ಹೇಳ್ಬೋದು ಅದನ್ನು. ಇಲ್ಲೊಂದು ಟ್ರಪೆಜಿಯಮ್ ತಗೊಂಡ್ರೆ ಈ ಟ್ರಪೆಜಿಯಮಲ್ಲಿ ಏನಂತ ಕೇಳಿರ್ತಾರೆ, ಫಸ್ಟು ಈ ಥರ ಕೊಟ್ಟಿರ್ತಾರೆ. ಇದರಲ್ಲಿ ಹೈಟು ಇದು a + b ಅಂತ. ಇದರಲ್ಲಿ ಏರಿಯಾ ಎಷ್ಟು ಅಂತ ಕಂಡುಹಿಡಿಯುವಾಗ ಯಾವ ಥರ? ಈ ಟ್ರಪೆಜಿಯಮ್ನ 2 ಟ್ರಯಾಂಗಲ್ ಆಗಿ ಹೊಡಿಬೋದು. 2 ಟ್ರಯಾಂಗಲ್ ಆಗಿ ಹೊಡೆದ್ರೆ ಏನಾಯ್ತದ? ಇಲ್ಲಿ ಹೊಡಿಬೇಕು. ಈ 2 ಸೈಡ್ನ ಜಂಟಿ ಮಾಡೋದು. ಈ ಒಂದು ಟ್ರಯಾಂಗಲಲ್ಲಿ ಏರಿಯಾ ಏನಾಯ್ತದ? ಹಾಫ್ ಟೈಮ್ಸ್ ಆಫ್ ಇದ್ರದ್ದು ಯಾವುದು ಬೇಸು? ಇದು b ಅನ್ನೋದು ಬೇಸು ಟೈಮ್ಸ್ ಆಫ್ ಇದು ಪರ್ಪೆಂಡಿಕ್ಯುಲರ್ ಹೈಟು ಇದಾಯಿತು. ಅದೇ ಥರ ಪ್ಲಸ್ಸು ಈ ಟ್ರಯಾಂಗಲ್ದು ಏನಾಯಿತು? ಇಲ್ಲಿ ಏನು ಹೈಟ್ ಇರ್ತದೋ ಅದೇ ಹೈಟ್ ಇರ್ತದೆ ಇದರಲ್ಲೂ. ಯಾಕೆಂದರೆ 2 ಲೈನ್ ಪ್ಯಾರಲಲ್ ಇರೋದ್ರಿಂದ ಈ ಪಾಯಿಂಟು ಪರ್ಪೆಂಡಿಕ್ಯುಲರ್ ಹೈಟು ಅಷ್ಟೇ ಉಳಿದಿರ್ತದೆ. ಆ 2 ಲೈನ್ ಮಧ್ಯೆ ಡಿಸ್ಟೆನ್ಸ್ ಅಷ್ಟೇ ಉಳಿದಿರ್ತದೆ. ಹಂಗಾಗಿ ಈ ಟ್ರಯಾಂಗಲ್ದು ಪರ್ಪೆಂಡಿಕ್ಯುಲರ್ ಹೈಟು ಅಷ್ಟೇ ಉಳಿದಿರ್ತದೆ, ಹೆಚ್ಚಷ್ಟೇ ಉಳಿದಿರ್ತದೆ. ಹಂಗಾಗಿ ಪ್ಲಸ್ ಹಾಫ್ ಟೈಮ್ಸ್ ಆಫ್ ಬೇಸ್ ಎಷ್ಟು? ಅಲ್ಲಿ a ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು? ಅಲ್ಲಿ ಹೆಚ್ ಅನ್ನೋದು ಪರ್ಪೆಂಡಿಕ್ಯುಲರ್ ಹೈಟು. ಇವಾಗ ಏನಾಯಿತು? ಹಾಫ್ ಟೈಮ್ಸ್ ಆಫ್ BH ಪ್ಲಸ್ ಹಾಫ್ AH ಅಂತ ಆಯಿತು. ಇವಾಗ ಹಾಫ್ h ಅನ್ನೋದು ಕಾಮನ್ ತೆಗಿಬೋದು. ಕಾಮನ್ ತೆಗೆದ್ರೆ ಇಲ್ಲಿ ಉಳಿಯೋದು b ಉಳೀತು, ಪ್ಲಸ್ ಇಲ್ಲಿ a ಉಳೀತದ. ಇವಾಗ ಏನಾಯ್ತದೆ? ಇದೇ ಫಾರ್ಮುಲಾ ಏನು? ಹಾಫ್ ಟೈಮ್ಸ್ ಆಫ್ b + a ಅಂದರೆ a + b ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು. ಅದೇ ಟ್ರಪೆಜಿಯಮ್ದು ಟೋಟಲ್ ಏರಿಯಾ. ಇದು ಪೂರ್ತಿ ಟ್ರಪೆಜಿಯಮ್ದು ಬೇರೆ ಬೇರೆ ಪ್ರಾಬ್ಲಮ್ಗಳು. ಬಾಯ್.